ಯಾಕೆ ಮೂಕನಾದ್ಯೋ ಗುರುವೆ ನೀ, ಯಾಕೆ ಮೂಕನಾದ್ಯೋ ಗುರುವೆ ನೀ, ಯಾಕೆ ಮೂಕನಾದಿ ಲೋಕಪಾಲಕ ಎನ್ನ ಸಾಕುವರಾರಯ್ಯ ಶ್ರೀಕರ ರಾಘವೇಂದ್ರ. ಯಾಕೆ ಮೂಕನಾದ್ಯೋ ಗುರುವೆ ನೀ, ಯಾಕೆ ಮೂಕನಾದ್ಯೋ ಗುರುವೆ ನೀ. ಹಿಂದಕ್ಕೆ ನೀ ಎನ್ನ ಮುಂದೆ ಸುಳಿದಾಡಿದೆ, ಮಂದಿಯೊಳಗೆ ಎನ್ನ ಮಂದನ್ನ ಮಾಡಿದೀಗ. ಹಿಂದಕ್ಕೆ ನೀ ಎನ್ನ ಮುಂದೆ ಸುಳಿದಾಡಿದೆ, ಮಂದಿಯೊಳಗೆ ಎನ್ನ ಮಂದನ್ನ ಮಾಡಿದೀಗ. ಬೇಕಾಗದಿದ್ದರೆ ಇನ್ಯಾಕೆ ಕೈಯನ್ನು ಬಿಡಿದೆ, ಹಿಂದಕ್ಕೆ ನೀ ಎನ್ನ ಮುಂದೆ ಸುಳಿದಾಡಿದೆ, ಮಂದಿಯೊಳಗೆ ಎನ್ನ ಮಂದನ್ನ ಮಾಡಿದೀಗ. ಬೇಕಾಗದಿದ್ದರೆ ಇನ್ಯಾಕೆ ಕೈಯನ್ನು ಬಿಡಿದೆ, ಕಾಕು ಜನರೊಳೆ ನಾನು ಬಿಟ್ಟು ನೀನು. ಯಾಕೆ ಮೂಕನಾದ್ಯೋ ಗುರುವೆ ನೀ, ಯಾಕೆ ಮೂಕನಾದ್ಯೋ ಗುರುವೆ ನೀ. ನಿನ್ನಂತ ಕರುಣಿಲ್ಲ ಎನ್ನಂತ ಕೃಪಣಿಲ್ಲ, ನಿನ್ನಂತ ಕರುಣಿಲ್ಲ ಎನ್ನಂತ ಕೃಪಣಿಲ್ಲ. ಗಲ್ಲ ಮನು ನೀ ಎನ್ನನು ಬಿಟ್ಟೀಗ, ಜನನಿಯು ನೀ ಎನಗೆ ಎನ್ನ ಜನಕನಯ್ಯ. ಮನ್ನಿಸು ನೀ ನಿತ್ಯ ನನ್ನ ಶರಣನಯ್ಯ. ಯಾಕೆ ಮೂಕನಾದ್ಯೋ ಗುರುವೆ ನೀ, ಯಾಕೆ ಮೂಕನಾದ್ಯೋ ಗುರುವೆ ನೀ. ಎಂದಿಗಾದರೂ ನಿನ್ನ ಪೊಂದಿಕೊಂಡವನಲ್ಲೋ, ಇಂದು ನೀ ಬಿಟ್ಟರೆನ್ನ ಮುಂದೆ ಕಾಯುವರಾರೋ. ಎಂದಿಗಾದರೂ ನಿನ್ನ ಪೊಂದಿಕೊಂಡವನಲ್ಲೋ, ಇಂದು ನೀ ಬಿಟ್ಟರೆನ್ನ ಮುಂದೆ ಕಾಯುವರಾರೋ. ನಾಥನು ನೀ ಅನಾಥನು ನಾನಯ್ಯ, ನಾಥನು ನೀ ಅನಾಥನು ನಾನಯ್ಯ. ಪಾತಕರರಿ ಜಗನ್ನಾಥ ವಿಠಲದಾಸ, ಪಾತಕರರಿ ಜಗನ್ನಾಥ ವಿಠಲದಾಸ. ಯಾಕೆ ಮೂಕನಾದ್ಯೋ ಗುರುವೆ ನೀ, ಯಾಕೆ ಮೂಕನಾದ್ಯೋ ಗುರುವೆ ನೀ. ಯಾಕೆ ಮೂಕನಾದ್ಯೋ ಗುರುವೆ ನೀ, ಯಾಕೆ ಮೂಕನಾದ್ಯೋ ಗುರುವೆ ನೀ. ಯಾಕೆ ಮೂಕನಾದಿ ಲೋಕಪಾಲಕ ಎನ್ನ ಸಾಕುವರಾರಯ್ಯ ಶ್ರೀಕರ ರಾಘವೇಂದ್ರ. ಯಾಕೆ ಮೂಕನಾದ್ಯೋ ಗುರುವೆ ನೀ, ಯಾಕೆ ಮೂಕನಾದ್ಯೋ ಗುರುವೆ ನೀ. ಯಾಕೆ ಮೂಕನಾದ್ಯೋ ಮೂಕನಾದ್ಯೋ ಮೂಕನಾದ್ಯೋ. ಸಮಿತಿಯೊಳಗ ಬಸವನಗೌಡರು ಶಿವಪೂಜಾ, ಕಾಂಟ್ರಾಕ್ಟರ್ ಮಾನವಿ ಅವರು ಕೂಡ, ಸಿದ್ದಲಿಂಗಪ್ಪ ನ್ಯಾಯವಾದಿಗಳು, ಖ್ಯಾತ ನ್ಯಾಯವಾದಿಗಳು ಮಾನವಿ, ಹಾಗೂ ಡಾಕ್ಟರ್ ವಸಂತ್ ಕುಮಾರ್ ಎಂ ಈರಣ್ಣ, ಹಾಗೂ ಹರಿಹರ ಪಾಟೀಲ್ ವೀರಶೈವ ಮಾನವಿ, ಬಸವನಗೌಡರು ಆಲ್ದಾಳ್ ಅಧ್ಯಕ್ಷರು ಶಿವಾಜಿ ಬಳಗ, ಅವರೆಲ್ಲರೂ ಕೂಡ ಅತಿಥಿ ಮಾನ್ಯರು ಶ್ರೀ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಅವರನ್ನೆಲ್ಲ ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಸ್ವಾಗತ ಮಾಡೋಣ. ವೀರಣ್ಣ ಮಲಟ್ ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿಯೊಳಗ ಈ ಎಲ್ಲ ಕಾರ್ಯಕ್ರಮಗಳ ಕುರಿತು
ವಿಶೇಷ ನುಡಿಗಳೊಂದಿಗೆ ಪ್ರಾಸ್ತಾವಿಕವನ್ನ ಹಾಗೂ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತವನ್ನ ಮಾಡುವುದಕ್ಕೆ ಶ್ರೀ ಪಂಪಾಪತಿ ಶ್ರೀ ಪೂಜ್ಯ ವೇದಮೂರ್ತಿ ಪಂಪಾಪತಿ ಗುರುವಿನ ಮಠರು ನಿವೃತ್ತಿ ಪ್ರಾಧ್ಯಾಪಕರು ಅವರು ಕೂಡ ಬಂದು ಮುಂದಿನ ಕಾರ್ಯಕ್ರಮವನ್ನ ಪ್ರಾಸ್ತಾವಿಕ ಹಾಗೂ ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು. ಸರ್ವಶಕ್ತನಾದ ಪರಮಾತ್ಮನಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಇವತ್ತಿನ ದಿನ ರುದ್ರತಾತನ 98ನೆಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಾವೆಲ್ಲ ಇಲ್ಲಿ ಧರ್ಮಸಭೆಯ ಯುವ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಲಿಂಗೈಕ್ಯ ಶ್ರೀ ಮಾನಿಪ್ರ ಮಹಾಂತ ಶಿವಯೋಗಿಗಳವ್ರನ್ನ ಹಾಗೆ ತತ್ಸ್ವರೂಪಿಗಳಾದ ಲಿಂಗೈಕ್ಯ ಶ್ರೀಮಾನಿಪ್ರ ರುದ್ರಮುನಿ ಮಹಾಶಿವಯೋಗಿಗಳವರನ್ನ, ಅದೇ ರೀತಿಯಾಗಿ ನನ್ನ ಗುರುಪೂಜ್ಯ ಆಗಿದ್ದಂಥ ಲಿಂಗೈಕ್ಯ ಶ್ರೀ ಮಾನಿಪ್ರ ವಿರೂಪಾಕ್ಷ ಮಹಾಶಿವಯೋಗಿಗಳವರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಈ ಒಂದು ಸುಂದರ ಸಂಜೆಯಲ್ಲಿ ಅಷ್ಟೇ ಸುಂದರವಾಗಿರ್ತಕ್ಕಂಥ ಶಿವಾನುಭವ ಮಂಟಪದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರುಪೂಜ್ಯರಿಗೆ ಹಾಗೂ ಮಹನೀಯರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಈ ಒಂದು ಸಮಾರಂಭದ ಅನೇಕ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೋಸ್ಕರ ಆಗಮಿಸಿರ್ತಕ್ಕಂಥ ಎಲ್ಲ ಗುರುಪೂಜ್ಯರನ್ನ ಹಾಗೂ ಮಹನೀಯರನ್ನ ಸ್ವಾಗತ ಮಾಡುವ ಸರದಿ ನನ್ನದು. ಪ್ರಥಮವಾಗಿ ಈ ಒಂದು ಕಾರ್ಯಕ್ರಮದ ಯುವ ಸಮಾವೇಶ ಅಥವಾ ನಾವು ಸಾಮಾನ್ಯವಾಗಿ ಧರ್ಮಸಭೆ ಅಂತೇಳಿ ಕರಿತಾ ಇದ್ವಿ. ಇಂಥ ಒಂದು ಸಭೆಯ ಮಹಾ ಸನ್ನಿಧಾನವನ್ನು ವಹಿಸಿಕೊಂಡು ಈ ಸಭೆಯನ್ನು ಅತ್ಯಂತ ಪವಿತ್ರಮಯವಾಗಿ ನಡೆಸಿಕೊಡಬೇಕೆಂದು ಶ್ರೀ ಮಣಿಪ್ರ ಅಭಿನವ ಮಹಾಂತ ಮಹಾಸ್ವಾಮಿಗಳು ಚರಣಗಿರಿ ಸಂಸ್ಥಾನ ಮಠ ಹಾಲ್ವಿ ಇವರನ್ನ ಬೇಡಿಕೊಳ್ಳುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅವರನ್ನ ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ಮತ್ತು ಶ್ರೀಗಳವರಿಗೆ ನಮ್ಮ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಣಿಪ್ರ ಸದಾಶಿವ ಮಹಾಸ್ವಾಮಿಗಳವರು ಮಾಲಾರ್ಪಣೆ ಮಾಡೋದರ ಮೂಲಕ ಈ ಕಾರ್ಯಕ್ರಮಕ್ಕೆ ಹಾಗೂ ಈ ಶ್ರೀಮಠಕ್ಕೆ ಸ್ವಾಗತ ಕೋರಬೇಕಾಗಿ ವಿನಂತಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಗುರುಪೂಜ್ಯರು ಶ್ರೀ ಷಡ್ಬ್ರಹ್ಮಿ ವಿರೂಪಾಕ್ಷ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಕಲ್ಮಠ್ ಮಾನ್ವಿ, ಅದೇ ರೀತಿಯಾಗಿ ಶ್ರೀ ಷಡ್ಬ್ರಹ್ಮಿ ಶಾಂತಮಲ್ಲ ಮಹಾಸ್ವಾಮಿಗಳು ಭೂಮನಾಳ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ ಅವರಿಗೂ ಮಾಲಾರ್ಪಣೆ ಮಾಡಬೇಕಾಗಿ ಶ್ರೀಗಳವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀ ಮಣಿಪ್ರ ಬನವಾಸಿ ದೇಶಿಕರು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ ಮಾಲಾರ್ಪಣೆ ಮಾಡಬೇಕಂತ ತಿಳ್ಕೊಂಡು ಶ್ರೀಗಳವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶರಣಬಸವ ದೇವರು ಅರಳಹಳ್ಳಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತ ಬಯಸುತ್ತಾ ಅವರಿಗೂ ಮಾಲಾರ್ಪಣೆ ನೆರವೇರಿಸಬೇಕೆಂದು ಕೇಳಿಕೊಳ್ತೀನಿ. ಅದೇ ರೀತಿಯಾಗಿ ಬನವಾಸಿ ಶ್ರೀಗಳಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿಯಾಗಿ ಮುಖ್ಯವಾಗಿ ಈ ಯುವ ಸಮಾವೇಶ ಅಂತೇಳಿ ಈ ವರ್ಷ ನಾವು ವಿಶೇಷವಾಗಿ ಇದಕ್ಕೆ ಹೆಸರನ್ನ ಕೊಟ್ಟಿದ್ದೇವೆ, ಧರ್ಮಸಭೆ. ಈ ಒಂದು ಜಾತ್ರಾ ಕಾರ್ಯಕ್ರಮದ ಕೊನೆಯ ಅಂತಿಮ ಸಭೆ ಇದಾಗಿದ್ದು, ಈ ಸಭೆಯಲ್ಲಿ ಈ ವರ್ಷ ವಿಶೇಷವಾಗಿ ದಿಕ್ಸೂಚಿ ವಿಶೇಷ ಭಾಷಣಗಳು ಅಂತ ತಿಳ್ಕೊಂಡು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಕೂಡ ಇದೆ. ಈ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನ ವಹಿಸಿಕೊಂಡಿರ್ತಕ್ಕಂಥ ಶ್ರೀ ರಾಜ ವೆಂಕಟಪ್ಪ ನಾಯಕ್ ಮಾಜಿ ಶಾಸಕರು ಮಾನ್ವಿ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀ ಗಂಗಾಧರ ನಾಯಕ್ ಮಾಜಿ ಶಾಸಕರು ಮಾನ್ವಿ ಇವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ.
ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ದಿಕ್ಸೂಚಿ ಭಾಷಣಗಳು ಹೊಸ ಒಂದು ಪರಿಕಲ್ಪನೆ ನಮ್ಮ ಮಠದಲ್ಲಿ ಈ ವರ್ಷ ಯುವ ಸಮಾವೇಶದ ಅಂಗವಾಗಿ ಭಾಷಣಗಳು ಇರ್ತಿದ್ವು. ವಿಶೇಷ ನಾಮಕರಣದೊಂದಿಗೆ ದಿಕ್ಸೂಚಿ ಭಾಷಣಗಳು. ಇಬ್ಬರು ಮಹನೀಯರು ತಮ್ಮದೇ ಆಗಿರ್ತಕ್ಕಂಥ ಭಾಷಣಗಳನ್ನ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾಗೆ ಮೊದಲನೇದಾಗಿ ರಾಜಶೇಖರ್ ಹಿರೇಮಠ್, ನಮಗೆಲ್ಲ ಚಿರಪರಿಚಿತರು, ಪ್ರಾಚಾರ್ಯರು, ಆಯುರ್ವೇದ ಕಾಲೇಜ್ ಲಿಂಗಸೂಗೂರು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮಗೆ ಇನ್ನೂ ಚಿರಪರಿಚಿತರು ಮಾನವೀಯವರೇ ಆಗಿರ್ತಕ್ಕಂಥ ರಮೇಶ್ ಬಾಬು ಯಾಳ್ಗಿ, ಉಪನ್ಯಾಸಕರು, ಹೆಚ್ಚಾಗಿ ಅವರು ಹೆಸರು ವಾಸಿಯಾಗಿರೋದು ಭಾಷಣಕಾರರು ಮತ್ತು ಸಾಹಿತಿಗಳು. ಮಾನವೀಯ ಕೆಲವೇ ಭಾಷಣಕಾರರಲ್ಲಿ ಇವರು ಕೂಡ ಒಬ್ರು. ಇವರು ಆಗಮಿಸಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯ ಗೌರವದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ, ಈ ನಮ್ಮ ಮಠಕ್ಕೆ, ಮಠದ ಕಾರ್ಯಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಲವಾರು ರೀತಿಯಲ್ಲಿ ಸಹಾಯ ಹಸ್ತ ನೀಡುತ್ತಾ ಬಂದಿರುವ ಹಲವಾರು ಮಹನೀಯರಿಗೆ ನಾವು ಈ ಮಠದ ವತಿಯಿಂದ ಆಶೀರ್ವಾದ ಪೂರ್ವಕವಾಗಿರ್ತಕ್ಕಂಥ ಸನ್ಮಾನ ಅಥವಾ ಗೌರವ ಶ್ರೀರಕ್ಷೆ ಅಂತೇಳಿ ನಾವು ಅದನ್ನು ಕರಿತೀವಿ. ಆ ಗೌರವ ಶ್ರೀರಕ್ಷೆ ಸ್ವೀಕರಿಸಲು ಬಂದಿರತಕ್ಕಂಥ ಶ್ರೀ ಬಸನಗೌಡ ಶಿವಪೂಜಿ, ಕಾಂಟ್ರಾಕ್ಟರ್ ಮಾನ್ವಿ ಇವರಿಗೆ, ಅದೇ ರೀತಿಯಾಗಿ ಸಿದ್ಧಲಿಂಗಪ್ಪ ಖ್ಯಾತ ನ್ಯಾಯವಾದಿಗಳು ಮಾನ್ವಿ ಇವರಿಗೆ, ಹಾಗೆ ಡಾಕ್ಟರ್ ವಸಂತ ಕುಮಾರ್ ಎಂ ಈರಣ್ಣ ವೈದ್ಯರು ಮಾನ್ವಿ ಇವರಿಗೆ, ಹಾಗೂ ಶ್ರೀ ಹರಿಹರ ಪಾಟೀಲ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಾನ್ವಿ ಇವರಿಗೆ, ಹಾಗೆ ಬಸನಗೌಡ ಆಲ್ದಾಳ್ ಅಧ್ಯಕ್ಷರು ಶಿವಾಜಿ ಬಳಗ ಇವರಿಗೆ, ಹಾಗೆ ಇನ್ನೋರ್ವ ಮುಖಂಡರು ಸುಭಾಷ್ ನಾಯಕ್ ಇವರೆಲ್ಲರಿಗೂ ಗೌರವ ಶ್ರೀರಕ್ಷೆ ಸ್ವೀಕರಿಸಲು ಬಂದಿರತಕ್ಕಂಥ ಎಲ್ಲ ಮಹನೀಯರಿಗೆ ಹೃತ್ಪೂರ್ವಕವಾದ ಗೌರವದ ಸ್ವಾಗತವನ್ನ ಬಯಸುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನಮ್ಮ ಪೇಪರ್ಗಳಲ್ಲೆಲ್ಲ ನೋಡಿದ್ದೀವಿ, ಟಿವಿಗಳಲ್ಲಿ ಕೂಡ ನೋಡಿದ್ದೀವಿ. ನಮ್ಮ ಕಾರ್ಯಕ್ರಮವನ್ನೆಲ್ಲ ಅತ್ಯಂತ ಸುಂದರವಾಗಿ ಬಿತ್ತರಿಸುತ್ತಿರುವ ಪತ್ರಕರ್ತರು ಹಾಗೂ ಅತ್ಯಂತ ಮುಖ್ಯವಾಗಿ ಆರಕ್ಷಕ ಸಿಬ್ಬಂದಿಯವರು, ನಮ್ಮ ಮಠದ ಕಾರ್ಯಕರ್ತರು, ಹಾಗೂ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಇಲ್ಲದೇ ಇದ್ರೆ ಬಹಳ ಕಷ್ಟ ಎನ್ನುವ ರೀತಿಯಲ್ಲಿ ಭಕ್ತ ಸಮೂಹ, ಭಕ್ತ ಮಹನೀಯರು, ಹಾಗೆ ತಾಯಂದಿರು ಮತ್ತು ಮುದ್ದು ಮಕ್ಕಳು ಎಲ್ಲರಿಗೂ ಕೂಡ ಪ್ರೀತಿಯ ಗೌರವದ ಸ್ವಾಗತ ಸುಸ್ವಾಗತವನ್ನ ಬಯಸುತ್ತಾ, ಈಗ ಕೊನೆಯದಾಗಿ ಇಲ್ಲಿ ಪ್ರಾಸ್ತಾವಿಕ ನುಡಿಗಳು ಅಂತ ಇದೆ. ಪ್ರಾಸ್ತಾವಿಕ ನುಡಿಗಳನ್ನು ಇನ್ನೋರ್ವ ಮಹನೀಯರು ಈರಣ್ಣನವರು, ಜನತಾದಳ ಮುಖಂಡರು, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈಗ ಪ್ರಾಸ್ತಾವಿಕ ನುಡಿಗಳು ಅಂತ ಇದೆ. ನಿನ್ನೆ ತಾನೇ ನಮ್ಮ ಸಹೋದರ ಸ್ನೇಹಿತರು ಎಲ್ಲವನ್ನ ಹೇಳಿದ್ದಾರೆ. ಈ ಜಾತ್ರಾ ಮಹೋತ್ಸವದ ಬಗ್ಗೆ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಒಂದು 5 ನಿಮಿಷದಲ್ಲಿ ಸಾಂಪ್ರದಾಯಿಕವಾಗಿ ಪ್ರಾಸ್ತಾವಿಕ ಭಾಷಣ. ನಮಗೆಲ್ಲ ಗೊತ್ತಿರುವ ಹಾಗೆ ರುದ್ರಮುನಿ ತಾತನವರು ಲಿಂಗೈಕ್ಯರಾಗಿ ನಾಳೆಗೆ 98 ವರ್ಷಗಳಾದವು. ಮೊದಲಿಗೆ ಇಲ್ಲಿ ಕೇವಲ ಅವರ ಒಂದು ಗೌರವದ ಸಮಾಧಿ ಮಾತ್ರ ಇತ್ತು. ಆನಂತರ ಈ ಜಾಗವನ್ನ ದಾನ ಮಾಡಿ ಕೊಟ್ಟಿರ್ತಕ್ಕಂಥ ಮಾಲಿಗೌಡರನ್ನ ಬಹಳ ಹೃತ್ಪೂರ್ವಕವಾಗಿ ನಾವು ನೆನೆಸಲೇಬೇಕು. ಅದೇ ರೀತಿಯಾಗಿ ಈ ಒಂದು ಗದ್ದಿಗೆಯನ್ನ ಕಟ್ಟೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಂಬ್ಯಪ್ಪ ತಾತನವರನ್ನು ಕೂಡ ನೆನೆಸಬೇಕು. ಆನಂತರ ಹಲವಾರು ವರ್ಷಗಳ ನಂತರ ನನಗೆ ನೆನಪಿರುವ ಹಾಗೆ ನಾವೆಲ್ಲ 2-3ನೇ ಕ್ಲಾಸ್ನಲ್ಲಿ ಇದ್ವಿ. ಈ ಮಠದಲ್ಲಿ ಪುರಾಣ ನಡೀತಿತ್ತು. ನಿನ್ನೆ ಗೌಡ್ರು ಹೇಳಿದ್ರು, ಅವಾಗಿನ್ನ ಕರೆಂಟ್ ಇದ್ದಿಲ್ಲ ನಮ್ಮೂರಲ್ಲಿ, ಕೇವಲ ಬಿಜ್ಲಿ ಅಂತಲ್ಲ ಪೆಟ್ರೋಮ್ಯಾಕ್ಸ್ ಅವುಗಳನ್ನ ಹಚ್ಕೊಂಡು ಪುರಾಣಗಳನ್ನ ಹೇಳ್ತಾರೆ. ಅಷ್ಟು ಕಷ್ಟಕರವಾಗಿರ್ತಕ್ಕಂಥ ದಿನಮಾನಗಳಲ್ಲಿಯೂ ಕೂಡ ನಮ್ಮ ಮಠದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ವು. ಆಮೇಲೆ ಕೆಲವು ದಿನಗಳ ಯಾವುದೋ
ಅನಿವಾರ್ಯ ಕಾರಣಗಳಿಂದ ನಿಂತು ಹೋಗಿತ್ತು. ಆಮೇಲೆ ಅತಿ ಮುಖ್ಯವಾಗಿ ಪರ್ವಕಾಲ, ಈ ಮಠದ ಪರ್ವಕಾಲ, ಜಾತ್ರೆಯ ಪರ್ವಕಾಲ ವಿಜೃಂಭಣೆಯಿಂದ ನಡೆಯಲು ಆರಂಭಿಸಿರ್ತಕ್ಕಂತಹ ಕಾಲ ಆರಂಭವಾದದ್ದು ನಮ್ಮ ಗುರುಪೂಜ್ಯರಾಗಿರ್ತಕ್ಕಂಥ ವಿರೂಪಾಕ್ಷ ಸ್ವಾಮಿಗಳು ನಮ್ಮ ಮಠಕ್ಕೆ ಸ್ವಾಮೀಜಿಯವರಾಗಿ ಬಂದ ನಂತರ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಅವ್ರು ಬಂದ ನಂತರ ಇದೊಂದು ಮಠ ಇತ್ತು, ಆಮೇಲೆ ಆ ಕಡೆ ಒಂದು ಅಡಿಗೆ ಶಾಲೆ ಮಾತ್ರ ಇತ್ತು. ಅದನ್ನ ಒಬ್ಬ ಭಕ್ತರು ರುದ್ರಪ್ಪನವ್ರು ಅಂತೇಳಿ ಕಟ್ಟಿಸ್ಕೊಟ್ಟಿದ್ರು. ಅವ್ರು ಬಂದ ಮೇಲೆ, ಅವ್ರು ಬಂದಾಗಂತೂ ಏನೇನಿಲ್ಲ, ನಾನೇ ಪ್ರಥಮ ಮರಿ. ನಮ್ಮ ಮಲ್ಲಯ್ಯನವರು, ನಾನು ಎಲ್ಲ ಸಾಮಾನುಗಳನ್ನ, ವಸ್ತುಗಳನ್ನ ಇಲ್ಲಿಗೆ ಬಂದು ಪೊಲೀಸ್ ಗೌಡ್ರು, ಬಸನಗೌಡರು ಅಂತಿದ್ರು, ಮಾಲಿಗೌಡರು, ಚಿದಂಬರ ಗೌಡರು, ಏನ್ ಬೇಕು ತಗೊಂಡೋಗ್ರಿ, ಏನ್ ಬೇಕು ತಗೊಂಡೋಗ್ರಿ. ಏನೇನು ಇರ್ಲಿಲ್ಲ ಮಠದಲ್ಲಿ, ಏನೋ ಅಡಿಗೆ ಮಾಡೋದಕ್ಕೆ, ಅವರಿಗೆ ವಾಸವಾಗಿರೋದಕ್ಕೆ. ಕಷ್ಟ ಕಾಲದಲ್ಲಿ ಬಂದು ಈ ಮಠವನ್ನ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಪುನರುಜ್ಜೀವನಗೊಳಿಸಿ ಈ ಜಾತ್ರಾ ಕಾರ್ಯಕ್ರಮವನ್ನ ಇನ್ನಷ್ಟು ಮತ್ತಷ್ಟು ಅದನ್ನ ವಿಜೃಂಭಣೆಗೊಳಿಸಿದ್ರು. ಈ ಒಂದು ಜಾತ್ರಾ ಕಾರ್ಯಕ್ರಮ ಹಾಗೆ ನಡೆಯುತ್ತಾ ಬಂದು ಅದಕ್ಕಿಂತ ಮೊದಲು ರುದ್ರಮುನಿ ಸ್ವಾಮಿಗಳಂತಿದ್ರು. ಅವರು ನನಗೆ ಬಹಳ ಪರಿಚಿತರು. ಸಣ್ಣ ಮಗು ಇದ್ದಾಗಲೂ ಕೂಡ ಇಲ್ಲಿ ಒಂದು ಕಟ್ಟೆ ಇತ್ತು, ಅಲ್ಲಿ ಕುದುರ್ತಿದ್ರು. ಅವ್ರು ಬಂದು ಅವ್ರ ಜೊತೆಗೆಲ್ಲ ನಾವು ಮಾತಾಡಿಕೊಂಡು ಏನೋ ನಕಲಿ ಮಾಡ್ಕೊಂಡು ಇರ್ತಾ ಇದ್ವಿ. ನಾನು ಯಾಕೆ ಹೇಳಕತ್ತೀನಿ, 4 ಜನ ಸ್ವಾಮಿಗಳು ಕೂಡ ಪೂಜ್ಯರು ನನಗೆ ವೈಯಕ್ತಿಕವಾಗಿ ಅತ್ಯಂತ ಪರಿಚಯಸ್ಥರಂತಾನೆ ಹೇಳಬಹುದು. ಅದು ಹೆಮ್ಮೆ ನನಗಿದೆ. ಅವ್ರ ನಂತರ ಬಂದಿರತಕ್ಕಂಥ ವಿರೂಪಾಕ್ಷ ಸ್ವಾಮಿಗಳ ಬಗ್ಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಬಡತಾ ಆಮೇಲೆ ನಂತರ ಉದ್ಧಾರ. ಬಡತಗಳು ಇರದೇ ಇದ್ರೆ ನಾವು ಈ ಜಾಗದಲ್ಲಿ ಬಂದು ನಿಲ್ತಾ ಇರಲಿಲ್ಲ, ಉದ್ಧಾರ ಆಗ್ತಾ ಇರಲಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ನಮ್ಮನ್ನ ಉದ್ಧರಿಸಿದ್ರು, ಮಠವನ್ನು ಉದ್ಧರಿಸಿದ್ರು. ಜಾತ್ರೆಯನ್ನ ವಿಶೇಷ ಜನಗಳಿಗೆಲ್ಲ ಗೊತ್ತಾಗುವ ಹಾಗೆ ಆ ಜಾತ್ರೆಯನ್ನು ವಿಜೃಂಭಣೆಯಿಂದ ನಡೆಯುವಂತೆ ಮಾಡಿದರು. ನಂತರ ಬಂದಿರತಕ್ಕಂಥ ಕೆಲವೇ ವರ್ಷಗಳ ಕಾಲ ಇದ್ರೂ ಕೂಡ ನಮ್ಮ ಬೆಟಗೇರಿ ಪೂಜ್ಯರು ಒಂಥರ ಮಿಂಚಿ ಕೆಲವೇ ದಿನಗಳ ಕಾಲ ಇದ್ದು ಹೋದರೂ ಕೂಡ ಸಾಕಷ್ಟು ಕನ್ನಡದ ಕಾರ್ಯಗಳನ್ನೆಲ್ಲ ಅವರು ಮಾಡಿದರು. ವಿಶೇಷ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡ್ರು. ನಂತರ ಈಗ ಬಂದಿರತಕ್ಕಂಥ ಸ್ವಾಮೀಜಿಯವರು ಯುವಕರಿದ್ದಾರೆ ಮತ್ತು ಸಾಕಷ್ಟು ಬದಲಾವಣೆಗಳನ್ನ ಇಲ್ಲಿ ತಂದಿದ್ದಾರೆ. ಸಾಕಷ್ಟು ಬೆಳಕು, ಆ ಬೆಳಕಿಗೆ ಬಲ್ಬ್ಗಳೆಲ್ಲ ಚೇಂಜ್ ಆಗಿ ಬರ್ತಾ ಎಷ್ಟು ಬೆಳಬಾದ್ರೇನು, ಎಷ್ಟು ಸುಂದರ ಇದ್ರೇನು, ಎಷ್ಟು ಕಲರ್ ಇದ್ರೇನು, ಅದಕ್ಕೊಂದು ವಿದ್ಯುತ್ ಶಕ್ತಿ ಅಂತ ಬೇಕು. ಆ ಶಕ್ತಿಯೇ ನಮ್ಮ ರುದ್ರ ತಾತ ಅಂತೇಳಿ ಹೇಳ್ಬೋದು. ಆ ತಾತನ ಶಕ್ತಿಯಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ಇಂಥ ಗ್ರಾಮದಲ್ಲಿ ರೈತ ಸಮಾವೇಶ ನಡೆದದ್ದು, ಯುವ ಸಮಾವೇಶ ನಡೆದದ್ದು ಮತ್ತು ಇಲ್ಲಿಯ ಸೇವಾ ಕಾರ್ಯಕರ್ತರು ಹೇಳಿದ್ರೆ ಸಾಕು ಎಲ್ಲರೂ ಬಂದು ಆ ಸೇವೆಯನ್ನ ಮಾಡ್ತಕ್ಕಂಥ ಒಂದು ಪರಂಪರೆ. ನಾನು ಯಾಕೆ ಮಾಡ್ಬೇಕು, ನೀನ್ ಯಾಕೆ ಮಾಡ್ಬೇಕಂತಕ್ಕಂಥ ಮನೋಭಾವ ಇಲ್ಲದೆ ನಮ್ಮ ಯುವ ಪಡೆ ಚೀಕಲ್ಪರಿವಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಯುವ ಪಡೆ ಸಾಕಷ್ಟು ಕಾರ್ಯಗಳನ್ನು ಇಲ್ಲಿ ಮಾಡ್ತಾ ಬಂದಿದೆ. ನಮ್ಮ ಜಾತ್ರೆಯ ವಿಶೇಷ, ಅತಿ ವಿಶೇಷ ಅಂದ್ರೆ ಜಂಗಮ ಭಟುಗಳಿಗೆ ಪ್ರಸಾದವನ್ನ ಮೊದಲ ಪಂಕ್ತಿಯಲ್ಲಿ ನೀಡೋದು. ಅದಕ್ಕಿಂತ ಮುಖ್ಯವಾಗಿ ಎಲ್ಲಿ ಇಷ್ಟು ವಿಜೃಂಭಣೆಯಿಂದ ಈ ಕೆಲಸ ನಡೆಯೋದಿಲ್ಲ, ಈ ಧರ್ಮವನ್ನ ಕೊಡೋದು. ಹೋದ ವರ್ಷ 1 ಕಿಲೋಮೀಟರ್ ವರೆಗೆ ಭಕ್ತರು ಕುಳಿತುಕೊಂಡು ಗೌರವದಿಂದ ಈ ಜಂಗಮ ವಟುಗಳಿಗೆ, ಜಂಗಮ ಸ್ವಾಮೀಜಿಯವರಿಗೆ ದಕ್ಷಿಣೆ ಕೊಡ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಯಾವ ಮಠದಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ನಡೆಯಂಗಲ್ಲ ಅಂತ ನನಗಾದ್ರೂ ಅನಿಸ್ತಾ ಇದೆ. ಇದೊಂದು ನಮ್ಮ ಜಾತ್ರೆಯ ಅತ್ಯಂತ ವಿಶೇಷ ಅಂತಾನೆ ಹೇಳ್ಬೋದು. ಮತ್ತು ಪ್ರತಿ ವರ್ಷವೂ ಕೂಡ ನಮ್ದು ಗ್ರಾಮ ಒಂದು ಸ್ಥಳೀಯವಾಗಿ ಗ್ರಾಮ ಪರಂಪರೆ ಇದ್ರೂ ಕೂಡ ಸಾಕಷ್ಟು ಜನ ಸಾಹಿತಿಗಳನ್ನ, ಕವಿಗಳನ್ನ, ದೊಡ್ಡ ಗೌರವಾನ್ವಿತ ಸ್ವಾಮೀಜಿಯವರನ್ನೆಲ್ಲ ಇಂಥ ಗ್ರಾಮಕ್ಕೆ ಕರೆಸಿ ಅವರಿಂದ ಅನೇಕ ಉಪದೇಶಗಳನ್ನ ಮಾಡಿಸಿ ಜನರಿಗೆ ಸಾಕಷ್ಟು ಧಾರ್ಮಿಕ ತಿಳುವಳಿಕೆಗಳನ್ನ ಕೊಡ್ತಕ್ಕಂಥ ಕೆಲಸಗಳು ಇಲ್ಲಿ ನಡೀತವೆ. ಹೀಗೆ ನಮ್ಮ ಜಾತ್ರೆ ವಿಶೇಷದಲ್ಲಿ ವಿಶೇಷವಾಗಿದೆ ಎಂದು ಹೇಳುತ್ತಾ, ನಾಳಿನ ಕಾರ್ಯಕ್ರಮದಲ್ಲಿ ತಾವುಗಳೆಲ್ಲರೂ ಇನ್ನೂ ಹೆಚ್ಚಾಗಿ, ನೀವು ಒಂದೇ ಬಂದ್ರೆ ಸಾಲದು, ನೀವು ಬನ್ನಿ, ನಿಮ್ಮವರನ್ನು ಕರೆದುಕೊಂಡು ಬನ್ನಿ ಅನ್ನೋ ಹಾಗೆ ಎಲ್ಲರನ್ನು ಕರೆದುಕೊಂಡು ಬಂದು ಇನ್ನಷ್ಟು ವಿಜೃಂಭಣೆಯಿಂದ ಮಾಡೋಣ. ಇನ್ನೊಂದು ನೆನಪಿಸ್ಕೊಳ್ಳೋ ವಿಚಾರ ಅಂದ್ರೆ, ಇನ್ನು 2 ವರ್ಷಗಳಲ್ಲಿ, ಮುಂದಿನ ವರ್ಷ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಇದೇ ತರದ ಜಾತ್ರೆ ನಡೀತದ. 100ನೇ ಜಾತ್ರಾ ಮಹೋತ್ಸವ. ನಾವೆಲ್ಲರೂ ಕಣ್ತುಂಬಿಕೊಳ್ಳೋರು ಇದ್ದೇವೆ, ನಾವೆಲ್ಲರೂ ನೋಡುವವರಿದ್ದೇವೆ. ಮುಂದೆ ನಮ್ಮ
ವಂಶದ ಕುಡಿಗಳಿಗೆ ಹೇಳ್ಬೇಕು, 100ನೇ ಜಾತ್ರೆಯನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ನಮ್ಮ ಮಠದಲ್ಲಿ ಮಾಡಿದ್ವಿ ಅಂತೇಳಿ ನೆನಪುಳಿಯತಕ್ಕಂಥ ಕಾರ್ಯವನ್ನ ನಾವೆಲ್ಲರೂ ಸೇರಿ ಮಾಡೋಣ ಅಂತೇಳಿ ಹೇಳುತ್ತಾ, ನನಗೆ ಒಂದು ಸಣ್ಣ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ವಿರಮಿಸುತ್ತೇನೆ.